ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಊರಿನ MP ಹಾಗೂ MLA ಆದ ರಾಘವೇಂದ್ರಣ್ಣನವರಿಗೂ ಹಾಗೂ ವಿಜೇಂದ್ರಣ್ಣನವರಿಗೂ ರಾಖಿ ಕಟ್ಟುವ ಕಾರ್ಯಕ್ರಮ ಇತ್ತು. ಎಲ್ಲಿ ಅಂದರೆ ಈಶ್ವರಿ ವಿಶ್ವವಿದ್ಯಾಲಯ ಅಂದರೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ರಾಖಿ ಕಟ್ಟುವ ಕಾರ್ಯಕ್ರಮ ಹಾಗೂ ಕೃಷ್ಣ ಜನ್ಮಾಷ್ಟಮಿ ಇತ್ತು. ಆ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ನಮ್ಮ ಹೆಮ್ಮೆಯ ಆದ MLA ಹಾಗೂ MP ವಿಜೇಂದ್ರಣ್ಣನವರು ಮತ್ತು ರಾಘವೇಂದ್ರಣ್ಣನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿಡಿಯೋ ಕೊನೆಯವರೆಗೂ ನೋಡಿ. ನಿಮಗೊಂದು ಅದ್ಭುತ ವಿಚಾರವನ್ನು ಹೇಳ್ತೀನಿ ನಾನು ನಿಮಗೆ. ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ನೋಡ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ಶಿಕಾರಿಪುರದ ನ್ಯಾಯಾಧೀಶರು ಕೂಡ ಭಾಗವಹಿಸಿದರು. ಒಬ್ಬ ಜಡ್ಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ಜಡ್ಜ್ ಬಂದಿದ್ದರಿಂದ ನಾವೆಲ್ಲ ಮತ್ತು ನೀವು ನೋಡ್ತಾ ಇರೋದು ಚಿತ್ರಣದಲ್ಲಿ ದೊಡ್ಡ ಅಕ್ಕವ್ರನ್ನ ನೋಡ್ತಾ ಇದ್ದೀರಾ ನೀವು. ಜಡ್ಜ್ ಬರ್ತಾ ಇರೋದನ್ನು ನಾವೆಲ್ಲ ವೇದಿಕೆ ಮೇಲಿರುವ ಎಲ್ಲರೂ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡಿದ್ವಿ. ಅದ್ಭುತವಾಗಿ ಮಾತಾಡಿದ್ದಾರೆ ಜಡ್ಜು, ಒಬ್ಬ ನ್ಯಾಯಾಧೀಶರು. ನೀವು ಕೇಳಿ, ಎಷ್ಟು ಸರಳವಾದ ಭಾಷೆಯಲ್ಲಿ ಎಲ್ರಿಗೂ ಅರ್ಥ ಆಗೋ ಥರ ಒಂದು ಮಾತಾಡಿದ್ದಾರೆ ಜಡ್ಜ್. ಅದನ್ನೇ ನಿಮಗೆ ಕೇಳಿಸೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದು. ಜಡ್ಜ್ ಬಂದರು ಕಾರ್ಯಕ್ರಮಕ್ಕೆ ಬಂದ ಮೇಲೆ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ದೀಪವನ್ನು ಬೆಳೆಸೋದ್ರ ಮೂಲಕ ಉದ್ಘಾಟನೆ ಮಾಡಿದ್ವಿ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ, ಇಲ್ಲೆಲ್ಲ ಹಾಡು ಹಾಕ್ಬಿಟ್ಟಿರ್ತಾರಲ್ಲ, ಹಾಗಾಗಿ ಹಾಡು ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಈ ಥರದ್ದು ಅಂತ ನಿಮಗೆ ಅಲ್ಲಿ ತುಂಬ ಗಲಾಟೆ ಇರುತ್ತೆ ಅಂತ ನಿಮಗೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಗುರುಮೂರ್ತಿ ಅಣ್ಣರು, ವಿಜೇಂದ್ರಣ್ಣರು, ನಮ್ಮ ಶಿಕಾರಿಪುರದ ನ್ಯಾಯಾಧೀಶರು ಅಂದರೆ ಜಡ್ಜು ರಾಘವೇಂದ್ರಣ್ಣರು, ಆಮೇಲೆ ಲಾಯರ್ ಮಾಧವ್ ಸರ್ ಅವರು, ಅಕ್ಕರು, ಸ್ನೇಹಕ್ಕನವರು, ಹಿರಿ ಅಕ್ಕನವರು ಎಲ್ಲರೂ ಇದ್ದರು ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂತಿದ್ದು. ಒಂದು ಸಣ್ಣ ತುಣುಕನ್ನು ನಾನು ನಿಮಗೆ ಹಾಕಿದ್ದೆ. ಬಟ್ ಇವಾಗ ಏನಕ್ಕೆ ನಾನು ನಿಮಗೆ ಇದನ್ನ ವಿಡಿಯೋ ನೋಡ್ತಾ ಇದ್ದೀರಾ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜಡ್ಜು ತುಂಬ ಚೆನ್ನಾಗಿ ಮಾತಾಡಿದ್ರು. ತುಂಬ ಚೆನ್ನಾಗಿ ತುಂಬ ಸರಳವಾದ ಭಾಷೆಯಲ್ಲಿ, ಕನ್ನಡನೇ ತುಂಬ ಸರಳವಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋ ಥರ ಮಾತಾಡಿದ್ರು. ಅದನ್ನು ಮುಂದೆ ಕೇಳಿಸ್ಕೊಳ್ಳಿ ನೀವು. ನೋಡ್ದಂಗೆ ಆಯ್ತು. ಒಬ್ಬ ರಾಜ್ಯಾಧ್ಯಕ್ಷರು, ಒಬ್ಬ ಸಂಸದರು, ಒಬ್ಬ ನಾಯಕರನ್ನ ನೋಡ್ದಂಗೆ ಆಯ್ತು. ಆ ಸಂತೋಷ ನನಗಿದೆ. ಅದು ಯಾರಾದ್ರೂ ಆಗಿರ್ಬೋದು.
ಹಾಗೂ ವೇದಿಕೆ ಮುಂದಿರುವ ಎಲ್ಲ ಅಕ್ಕಂದ್ರೆ, ಅಣ್ಣಂದ್ರೆ ಮತ್ತು ಮಕ್ಕಳೇ, ನಾನು ಅವ್ರು ಮಾತಾಡ್ದಂಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ಅವ್ರದೇ ಆದಂತಹ ವಿಧಾನದಲ್ಲಿ ಮಾತಾಡ್ತಾರೆ. ನನಗೆ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ತುಂಬಾ ಸಂತೋಷ. ಏನು ಅಂತಂದ್ರೆ, ಈ ಅಕ್ಕಂದ್ರು ಇಲ್ಲಿ ನಡೆಸ್ತಾರಲ್ವಾ, ಅವರ ಉದ್ದೇಶ, ಅವ್ರ ಕಾರ್ಯಕ್ರಮದ ಧ್ಯೇಯೋದ್ದೇಶ ಜನರಲ್ಲಿ ಶಾಂತಿ ಮತ್ತು ಆ ಪ್ರೀತಿ ವಾಸ್ತವ್ಯ ತರಬೇಕು ಅನ್ನೋ ಆ ಉದ್ದೇಶ ಇಟ್ಕೊಂಡಿದ್ದೇನೆ. ಎಲ್ಲ ಕಾರ್ಯಕ್ರಮ ತರಿಸ್ತಾರೆ, ಅದಕ್ಕೂ ನನ್ನ ಮನಸ್ಸಿಗೂ ಎಲ್ಲೋ ಒಂಥರ ಸಂಬಂಧ ಇದೆ. ನಾನು ಏನು ಫಸ್ಟೇ ಹೇಳಿದೆ, ನೀವು ಏನಾದ್ರೂ ಕಾರ್ಯಕ್ರಮ ಕರ್ರಿ, ಯಾರಾದ್ರೂ ಪಕ್ಕದಲ್ಲಿ ಕೂರಿರ್ಲಿ, ಚೀಫ್ ಮಿನಿಸ್ಟರ್ ಕೂತಿರ್ಲಿ, ಪರವಾಗಿಲ್ಲ, ನಾನು ಬಂದು ಕೂರ್ತೀನಿ. ಯಾಕಂದ್ರೆ ನಾನು ಮಾಡೋ ಕಾರ್ಯದಲ್ಲಿ ನನಗೆ ಆನೆಸ್ಟಿ ಇದೆ. ನನ್ನ ಆ ಕಾರ್ಯದಲ್ಲಿ ನಾನು ಅದಕ್ಕೆ ವ್ಯತಿರಿಕ್ತವಾಗಿ ಅದಕ್ಕೆ ಏನಿದೆಯೋ ಅದನ್ನ ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ. ನನ್ನ ಹುದ್ದೆಗೆ ನಾನು ಕಳಂಕ ತರುವಂತ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ಮಾಡಿದ ದಿನ ನಾನು ಆ ಹುದ್ದೆಗೆ ಇರೋದಿಲ್ಲ. ತಿಳಿದ್ರೆ ತಪ್ಪು ಮಾಡೋದು ಬೇರೆ, ತಿಳಿದು ತಪ್ಪು ಮಾಡೋದು ಬೇರೆ. ನಮ್ಮಲ್ಲಿ ಗೊತ್ತಿದ್ದು ತಪ್ಪು ಮಾಡ್ತಾರೆ, ಅಂತ ತಪ್ಪು ಮಾಡೋದಿಲ್ಲ. ತಿಳಿದ್ರೆ ಏನೋ ಗೊತ್ತಿದ್ದರೆ ಏನೋ ಒಂದು ತಪ್ಪು ಆಗಿರ್ಬೋದು, ಅದಕ್ಕೆ ಮೇಲಿನವ್ರು ಇದ್ದಾರೆ, ಅವರು ಸರಿ ಮಾಡ್ತಾರೆ. ಅದನ್ನ ಮೊದಲನೇದಾಗಿ ಅಕ್ಕ ಒಂದು ಹೇಳಿದ್ರು, ಬಂದು ನನ್ನ ಹತ್ರ ಈ ತರ ಒಂದು ಕಾರ್ಯಕ್ರಮ ಇದೆ, ನೀವು ಬಂದು ಮಾತಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಈ ಮನಸ್ಸಿನ ಬಗ್ಗೆ ನಾನು ಐ ವಾಂಟ್ ಟು ಟಾಕ್. ಹೇಗೆ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು. ರಾಘವೇಂದ್ರ ಅವರು ಹೇಳಿದ್ರು, ವಿಜೇಂದ್ರದವರು ಹೇಳಿದ್ರು, ನಮ್ಮ ಮನಸ್ಸು ನಮಗೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಈ ಮನಸ್ಸನ್ನ ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಳೋದು. ಅದಕ್ಕೆ ನನ್ನಲ್ಲಿ ಒಂದು 10 ಸೂತ್ರಗಳಿದೆ. ಅವರು ಒಪ್ತಾರೆ, ಲಾಸ್ಟ್ ಅಲ್ಲಿ ಹೇಳ್ತಾರೆ, ನೀವು ಹೇಳಿದ್ದು ಸರಿನಾ ತಪ್ಪ ಅಂತ. ಅವರು ದೇ ಆಲ್ಸೋ ಅಟ್ ಲಿಬರ್ಟಿ ಟು ಡಿಸ್ಅಗ್ರಿ ವಿತ್ ಮೀ. ಲಾಸ್ಟ್ ಅಲ್ಲಿ ಹೇಳ್ತಾರೆ. ಒಂದು 10 ಪಾಯಿಂಟ್ಸ್ ನಾನು ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ನಾವು ಸಂತೋಷವಾಗಿರ್ಬೇಕು, ಸಮಾಜ ಸಂತೋಷವಾಗಿರ್ಬೇಕು, ಎಲ್ಲರ ಹಕ್ಕುಗಳನ್ನ ನಾವು ಗೌರವಿಸಬೇಕು, ಎಲ್ಲ ನಾಗರಿಕರ ಕರ್ತವ್ಯಗಳನ್ನ ನಾವು ನಿಷ್ಠೆಯಿಂದ ನಮ್ಮ ಕರ್ತವ್ಯ ಏನಿದೆಯೋ ಅದನ್ನ ನಾವು ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಸಂತೋಷ ಇದೆ. ನಾನು ಮಕ್ಕಳನ್ನ ಕೇಳ್ತೀನಿ, ಎಲ್ಲಿ ಸಂತೋಷ ಇದೆ? ಅಧಿಕಾರದಲ್ಲಿ ಸಂತೋಷ ಇದೆಯಾ? ನಿಜ, ನೀವು ಒಂದು ದಿನ ಕೂತ್ಕೊಳ್ಳಿ ಅಲ್ಲಿ ಸಿವಿಲ್ ಜಡ್ಜ್ ಆಗಿ. ನಿಜ, ನಾನು ಯಾರ ಕಡೆ ಒಂದು ಕಡೆ ಆದೇಶ ಮಾಡ್ಬೋದು. ಹಿರಿಯ ವಕೀಲರು ಕೂಡ ಹಾಜರಾಗ್ತಾರೆ, ಒಬ್ಬ ಕಿರಿಯ ವಕೀಲರು ಹಾಜರಾಗ್ತಾರೆ. ಒಬ್ಬೊಬ್ಬರು ತನ್ನದೇ ಆದಂತ ಕೇಸನ್ನು ನಾವು ಮಂಡನೆ ಮಾಡ್ತಾರೆ. ಅವರು ಅವ್ರ ವಾದನ ಹೇಳಿ ಹೋಗ್ತಾರೆ. ನನಗೆ ಇಬ್ಬರು ಕಡೆನೂ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನನಗೆ ಚಾಯ್ಸೇ ಇಲ್ಲ. ನಾನು ಏನಾದ್ರೂ ಹೇಳ್ಬೇಕು ಅಂತಂದ್ರೆ, ಇಲ್ಲ ನೀನ್ ಸರಿ, ಇಲ್ಲ ನೀನ್ ಸರಿ, ಎರಡರಲ್ಲಿ ಒಂದು ಕಠಿಣವಾದಂತ ನಿರ್ಧಾರ ನಾನು ತಗೊಳ್ಳಬೇಕು. ನಮ್ಮ ಅಕಾಡೆಮಿ ಅವರು ಹೇಳಿದ್ರು, ನೋಡು, ನೀನು ಒಂದು ಜಡ್ಜ್ಮೆಂಟ್ ಪ್ರೊನೌನ್ಸ್ ಮಾಡಿದೀಯ ಅಂತಂದ್ರೆ ನಿನಗೆ ಫ್ರೀ ಆಗಿ ಒಂದು ಎನಿಮಿ ಸಿಗ್ತಾರೆ ಅಂತ. ಅದು ನಿಜಾನೇ, ಫ್ರೀಯಾಗಿ. ಯಾಕಂದ್ರೆ ನಾನು ಎಗನೆಸ್ಟ್ ಆಗಿ ಅವ್ರು ಮಾಡಿದ್ರೆ ಫ್ರೀಯಾಗಿ ಒಂದು ಎನಿಮಿ ಸಿಗತ್ತೆ. ಸೊ ಕೆಲಸ ಮಾಡಿದ್ದೀನಿ. ನೀವು ನನಗೆ ಗೌರವ ಕೊಡ್ತಾ ಇದ್ದದ್ದು ಪರವಾಗಿಲ್ಲ. 10 ವರ್ಷ ನ್ಯಾಯಾಧೀಶನಾಗಿ ಕೆಲಸ ಮಾಡಿ ನನ್ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಬಂದಿದೆಯಲ್ಲ, ಒಂದು ಅನುಭವಗಳಾಗಿದೆಯಲ್ಲ ಕಕ್ಷಿದಾರ ಜೊತೆ, ಅದಕ್ಕೆ ನೀವು ಗೌರವ. ಈ ಸಂತೋಷ ಹೇಗಿರುತ್ತೆ ನನ್ನ ಪ್ರಕಾರ ಅಂತಂದ್ರೆ, ಆರೋಗ್ಯದಲ್ಲಿ. ನೋಡಿ, ರಾಘಣ್ಣವ್ರು ಹೇಳಿದ್ರು, ಫಸ್ಟ್ ಅಲ್ಲೇ ಹೇಳಿದ್ರು, ನನಗೇನಿಲ್ಲ, ನನಗೆ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ನನಗೆ ಆರೋಗ್ಯ ಕೊಟ್ಟಿದ್ದಾನೆ ದೇವರು. ನನಗೆ ಆರೋಗ್ಯ ಕೊಟ್ಟಿದ್ದಾನೆ ಅಂತಂದ್ರೆ ನಾನು ಅದಕ್ಕೆ ಆಗಿ ನಾನು ಕೃತಜ್ಞತೆ ಆಗಿರಬಾರ್ದು. ನೀವು ಇಲ್ಲಿ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಇಲ್ಲಿ, ಅಲ್ಲಿ ಹೋಗಿ ನಾನು ನಿಜ ಒಂದು ದಿನ ಜ್ವರ ಬಂತು ಅಂತೇಳಿ ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಅವಾಗಲೇ ಆಕ್ಸಿಡೆಂಟ್ ಆಗಿರೋರು ನಮ್ಮಿದ್ರು, ಕಾಲಿಲ್ಲ, ಅವ್ರಿಗೆ ಕೈ ಇಲ್ಲ. ನನ್ನಲ್ಲಿ ಎಷ್ಟೋ ಕೇಸುಗಳಲ್ಲಿ ಪಾಪ ಇವ್ರು ಬರ್ತಾರೆ, ಯಾರು ಕಕ್ಷಿದಾರ ಬರ್ತಾರೆ, MBC ಕೇಸುಗಳಲ್ಲಿ ಅವ್ರ ಕಾಲಿರಲ್ಲ, ಕೈ ಇರಲ್ಲ. ಅವಾಗ ಅವರನ್ನು ನೋಡಿದ್ದ ಪ್ರತಿ ಕ್ಷಣ ನನ್ನ ಮೈನಲ್ಲಿ ಒಂದು ಬರುತ್ತೆ, ದೇವರಿಗೆ ನಾನು ಧನ್ಯವಾದ ಹೇಳ್ಬೇಕು. ಯಾಕೆ ಅಂತಂದ್ರೆ ನನಗೆ ಆರೋಗ್ಯ ಕೊಟ್ಟಿದ್ದಾನೆ, ನನಗೆ ಕೈ ಕಾಲು ಕೊಟ್ಟಿದ್ದಾನೆ, ನನಗೆ ಮಾತನಾಡಲಿಕ್ಕೆ ಆಗ್ತಾ ಇದೆ. ನನ್ನ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾನು ಇನ್ನೊಬ್ಬರಿಗೆ ನಾನು ಹೆಲ್ಪ್ ಮಾಡಬೇಕು. ನೀವು ಸಂತೋಷ, ನೀವು
ಪರೀಕ್ಷೆ ಮಾಡಿ ನೋಡಿ. ನಾನು ಹೇಳಿದ್ದು ನಿಮ್ಗೆ ನಿಜ ಅನಿಸ್ಬೇಕು. ನಾವು ಇನ್ನೊಬ್ಬರ ಕಡೆಯಿಂದ ನಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ತಾನೇ ಇದ್ರೆ ಮನಸ್ಸಲ್ಲಿ ಒಂದು ಗಿಲ್ಟಿ ಫೀಲಿಂಗ್ ಆಗ್ತಾ ಇರುತ್ತೆ. ಅದು ಯಾಕಾಗತ್ತೆ ಅಂತಂದ್ರೆ ನನ್ನ ಆರೋಗ್ಯ ಚೆನ್ನಾಗಿದ್ದಿದ್ರೆ ನಾನು ಸರಿಯಾಗಿ ನೋಡ್ಕೋಬಹುದಾಗಿತ್ತಲ್ವಾ, ನನ್ನ ಕೆಲಸಗಳು ನಾನೇ ನೋಡ್ಕೋಬಹುದಾಗಿತ್ತಲ್ವಾ. ಅದೇ ಈ ಏಜ್ ಆದವ್ರಿಗೆ ಅವ್ರಿಗೆ ಒಂದು ಟೈಮ್ ಇಲ್ಲ ಅಂದ್ರೂ ಇನ್ನೊಂದು ಟೈಮ್ ಅನ್ಸುತ್ತೆ, ಇನ್ನು ನಾನು ಇಷ್ಟು ದಿನ ನನ್ನ ಮಕ್ಕಳನ್ನ ನಾನು ಸಾಕ್ತೆ, ಈ ಟೈಮಲ್ಲಿ ನಾನು ಅವ್ರ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ, ಯಾಕಾದ್ರೂ ಜೀವ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನೋಡಿ, ಆರೋಗ್ಯ ಅನ್ನೋದು ಎಷ್ಟು ಪ್ರಾಮುಖ್ಯತೆ ವಹಿಸಿದೆ ಅಂತಂದ್ರೆ ನಮ್ಮ ನಿಜ ಜೀವನದ ಸಂತೋಷದಲ್ಲಿ ನಾವು ನಿಜವಾಗ್ಲೂ ಆ ಸಂತೋಷಕ್ಕೆ ನಾವು ಒಂದು ಅರ್ಥ ಕೊಡಬೇಕು ಅಂತಂದ್ರೆ ನಮ್ಮ ಆರೋಗ್ಯನ ನಾವು ಹತೋಟಿಯಲ್ಲಿ, ನಾವು ಆರೋಗ್ಯನ ನಮ್ಮಿಂದಾನೇ ಹಾಳು ಮಾಡ್ಕೋಬಾರ್ದು. ನಮ್ಮಿಂದಾನೇ ಹಾಳು ಹೇಗೆ ಮಾಡ್ಕೋಬಾರ್ದು? ನಮಗೆ ಏನು ನಾಳೆಗೆ ನಮ್ಮ ಸೀನಿಯರ್ ಹೇಳ್ತಾ ಇದ್ರು, ನಾವೆಲ್ಲರೂ ನಾಲಿಗೆಯನ್ನು ತೃಪ್ತಿ ಪಡಿಸೋದಕ್ಕಾಗಿ ನಾವು ಊಟ ಮಾಡ್ತೀವಿ ಅಲ್ವಾ? ನಾವು ನಾಲಿಗೆಗೆ ವಿರುದ್ಧವಾಗಿ ನಾವು ಊಟ ತಿನ್ಬೇಕು. ನಾವು ಅದನ್ನು ಅದು ಯಾವ್ದನ್ನ ತಿನ್ನೋದಲ್ಲ, ಹೊಟ್ಟೆಗೆ ಯಾವ್ದು ಬೇಕೋ, ಯಾವ್ದು ಆರೋಗ್ಯಕರವಾಗಿದೆಯೋ ಅದನ್ನ ನಾವು ತಿನ್ಬೇಕು. ನಮ್ಮಲ್ಲಿ ಸ್ವೀಟ್ಸ್ ಫುಡ್ಸ್ ಇರುತ್ತೆ, ಎಲ್ಲ ಬರುತ್ತೆ. ಡಾಕ್ಟರ್ ಹೇಳಿ ಕಳಿಸಿರ್ತಾರೆ, ಅದು ತಿನ್ಬೇಡ, ನೀವು ಇದು ತಿನ್ಬೇಡ, ಸ್ವಲ್ಪ ಕಂಟ್ರೋಲ್ ಮಾಡು ಅಂತ ಹೇಳ್ತಾರೆ. ಬೇಕು ಅಂತ ಅದನ್ನೇ ತಿನ್ನೋದು ಅಂತಂದ್ರೆ ಯಾರು ಹಾಳು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಸಂತೋಷನ? ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ನಿಮ್ಮ ಆರೋಗ್ಯದ ಮೇಲೆ ಗಮನ ಇರಬೇಕು. ನಿಮ್ಮ ಆರೋಗ್ಯದ ಮೇಲೆ ನೀವು ಗಮನ ಇಟ್ಟಿಲ್ಲ ಅಂತಂದ್ರೆ ನಿಜವಾಗ್ಲೂ ನೀವು ಸಂತೋಷವಾಗಿರಕ್ಕೆ ಸಾಧ್ಯನೇ ಇಲ್ಲ. ನೀವು ಸಂತೋಷವಾಗಿರ್ಬೇಕು, ಅದನ್ನ ನಾನು ತೃಪ್ತಿಯಾಗಿ ಅನುಭವಿಸ್ಬೇಕು ಅಂತಂದ್ರೆ ಮೊದಲು ನೀವು ಆರೋಗ್ಯವಾಗಿರ್ಬೇಕು. ಅದಕ್ಕೆ ನಿಮ್ಮ ಗಮನ ಇರಬೇಕು. ಫಸ್ಟ್ ನಾನು ಸರಿ ಇದ್ರೆ ಮಾತ್ರ ನಾನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬಲ್ಲೆ, ಇಲ್ಲ ಅಂತ ಅದನ್ನ ನಾನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಎಲ್ಲರೂ ಇಲ್ಲಿ ಬಂದವರು ಎಲ್ರಿಗೂ ತಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ವಹಿಸಿ, ನಾಲಿಗೆಗೆ ಪ್ರಾಮುಖ್ಯತೆ ಕೊಡಬೇಕು. ನಿಮ್ಮ ಆರೋಗ್ಯಕ್ಕೆ ಏನು ಅನುಕೂಲವಾದಂತಹ ಆಹಾರಗಳ ಪದ್ಧತಿ ನೀವು ಸೇವನೆ ಮಾಡಬೇಕು, ಅದ್ರ ಬಗ್ಗೆ ನಿಮ್ಮ ಗಮನ ಇರಬೇಕು. 2, ಸಂತೋಷ ಎಲ್ಲಿರತ್ತೆ ಅಂತ ನಾನು ಹುಡುಕಿದಾಗ ಇನ್ನೊಂದು ಪ್ರೀತಿ ಅನ್ನೋದ್ರಲ್ಲಿ ಸಂತೋಷ ಇದೆ. ಪ್ರೀತಿಯನ್ನ ಆ ವರ್ಡ್ನ ನಾವು ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ನಾನು ಕಾಲೇಜ್ ಸ್ಟೂಡೆಂಟ್ಸ್ನ ಕೇಳ್ತೀನಿ, ಏನು ಪ್ರೀತಿ ಅಂತಂದ್ರೆ ಅವ್ರಿಗೆ ಆ ಪ್ರೀತಿ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ನೀವು ನಿಜವಾಗ್ಲೂ ಪ್ರೀತಿಯ ಪದದ ಅರ್ಥ ನೀವು ತಿಳ್ಕೋಬೇಕು ಅಂತಂದ್ರೆ ಆ ಪ್ರೀತಿ ಅಂತಂದ್ರೆ ಏನು? ಅಮೇರಿಕದ ಒಂದು ಸಣ್ಣ ಬಾಲಕ 4 years, ಅವನು ಯೂಟ್ಯೂಬ್ ಅಲ್ಲಿ ಹೇಳ್ತಾನೆ, ನಾನು ಯೂಟ್ಯೂಬ್ ನೋಡ್ತೇನೆ, ಅಲ್ಲಿ ಅವನು ಹೇಳ್ತಾನೆ, ನಮಗೆ ಏನ್ ಬೇಕೋ ಅಂದ್ರೆ ನಮಗೆ ಇಷ್ಟವಾದವ್ರಿಗೆ ಏನ್ ಬೇಕೋ ಅವರು ಅದನ್ನ ಕೇಳಿದರೇನೆ, ಅದು ಅವನಿಗೆ ಬೇಕಾಗಿದ್ರೆ ಅದನ್ನು ಕೊಡೋದನ್ನೇ ಪ್ರೀತಿ ಅಂತಾರೆ. ಈ ಪ್ರೀತಿ ಎಲ್ಲಿರುತ್ತೆ? ನಾನು ಟೆಸ್ಟ್ ಮಾಡ್ತೀನಿ, ಏನು ನನಗೆಲ್ಲ 20 ವರ್ಷ ಇರುತ್ತೆ, ನಾನು ಮದುವೆ ಮಾಡ್ಕೋಬೇಕು ಅನ್ನೋದು. ಆ ಟೈಮಲ್ಲಿ ಮದುವೆ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆಯಾ? ಅದು ನಿಜವಾಗ್ಲೂ ಅದು ಆ ಬೇಡಿಕೆಗೆ ನನ್ನ ತಂದೆ ತಾಯಿಯಾಗಿ ಅವ್ರು ಮದುವೆ ಮಾಡ್ಕೊಡೋದು ಸರಿನಾ? ಅದು ಸರಿಯಾದದ್ದಲ್ಲ. ಮದುವೆ ಮಾಡ್ಕೋಬೇಕು ಯಾವಾಗ? ನನ್ನ ಸಂಪಾದನೆ ಮೇಲೆ ನಾನು ನಿಂತಾಗ ಮಾತ್ರ ಮದುವೆ ಮಾಡ್ಕೋಬೇಕು. ಆಗ ಆ ಪ್ರೀತಿ. ನಾನು ಗಾಡಿ ತಗೋಬೇಕು, 18 ವರ್ಷನೇ ಆಗಿಲ್ಲ, ಅವಾಗಲೇ ಗಾಡಿ ಓಡಿಸ್. ನನ್ನಲ್ಲಿ ಎಷ್ಟು ಕೇಸುಗಳಿದೆ ಅಂತಂದ್ರೆ ಈ ಎಲ್ಲ ಮೈನರ್ಸ್ ಪೇರೆಂಟ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅದು ಪ್ರೀತಿ ಅಲ್ಲ. ನನ್ನ ಮಗ ನನ್ನ 2 wheeler ಕೇಳಿದ ತಕ್ಷಣನೇ ನಾನು ತಕ್ಕೊಡೋದು ಪ್ರೀತಿ ಅಲ್ಲ. ನಾನು ಅವನ ಜೀವನವನ್ನು ಹಾಳು ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಅದನ್ನು ತೆಗೆದುಕೊಟ್ರೆ ಅವನ ಜೀವನವನ್ನು ಹಾಳು ಮಾಡ್ತಾ ಇದ್ದೀನಿ. ನಿಜವಾದ ಪ್ರೀತಿ ಏನು? ಆ ಸಮಯಕ್ಕೆ ಅವನಿಗೆ ಏನ್ ಬೇಕೋ ಅದನ್ನು ಮಾತ್ರ ಕೊಡೋದು ನಿಜವಾದ ಪ್ರೀತಿ. ಯಾರು ಮಾಡ್ತಾರೆ ಇದು? ನನ್ನ ಪ್ರಕಾರ ತಾಯಿ ಮಾತ್ರ ಮಾಡ್ತಾರೆ. ತಾಯಿ ತನ್ನ ಮಕ್ಕಳಿಗೆ ಏನ್ ಬೇಕೋ, ಯಾವ ಸಮಯದಲ್ಲಿ ಏನ್ ಕೊಡಬೇಕು, ಅದು ಎಷ್ಟು ಮಾಡಬೇಕು ಅಷ್ಟು ಮಾತ್ರ ಮಾಡುತ್ತೆ ತಾಯಿ. ಬೇರೆ ಹೆಚ್ಚಾಗಿ ಕೇಳಿದ್ರು ಕೊಡಲ್ಲ, ಒದೆ ತಿಂತಾರೆ ಅವರು. ಏನಾದ್ರು ಬೇಡವಾದದ್ದೇನಾದ್ರೂ ತಾಯಿನ ಹೋಗಿ ಕೇಳಿದ್ರೆ ಅವನಿಗೆ ಇಷ್ಟ ಅಂತೇಳಿ ತಾಯಿ ಇಸ್ಕೊಡಲ್ಲ, ತಕ್ಕೊಡಲ್ಲ. ತಾಯಿ ಯೋಚನೆ ಮಾಡ್ತಾರೆ, ಅದು ಆ ವಸ್ತು ಅವನು ಬೇಡ್ತಾ ಇರುವಂತಹ ಬೇಡಿಕೆ ಏನಿದೆ
ಅದು ನಿಜವಾಗ್ಲೂ ಅವನಿಗೆ ಬೇಕಾ ಅಂತ ಯೋಚನೆ ಮಾಡ್ತಾರೆ. ಅದು ತಾಯಿ ಮಾತ್ರ ಮಾಡ್ತಾರೆ, ತಂದೆನೂ ಮಾಡ್ತಾರೆ. ತಂದೆ ಎಲ್ಲ ಸಂದರ್ಭದಲ್ಲೂ ಮಾಡಕ್ಕೆ ನನ್ನ ಪ್ರಕಾರ ಎಲ್ಲೋ ಕೆಲವೊಂದು ಸಂದರ್ಭದಲ್ಲಿ ಎಡಬಹುದು ತಂದೆ. ಈ ಇಬ್ಬರಲ್ಲಿ ಮಾತ್ರ ಆ ನಿಜವಾದ ಪ್ರೀತಿಗೆ ಅರ್ಥ ಸಿಗತ್ತೆ. ನಾವು ನಮ್ಮ ಕಾಲೇಜ್ ಹುಡುಗರ ಹತ್ರ ಕೇಳಿದಾಗ ಆ ಪ್ರೀತಿಯಲ್ಲಿ ನಿಜವಾದ ಪ್ರೀತಿನೇ ಅಲ್ಲ. ನಮ್ಮ ಪ್ರೀತಿ ಹೇಗಿರ್ಬೇಕು ಅಂತಂದ್ರೆ ಆ ಕಡೆಯಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ತಾಯಿ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾರ ಮಗನಿಂದ? ತನಗೆ ನಿಂತ್ಕೊಳ್ಳಕ್ಕೂ ಶಕ್ತಿ ಇಲ್ಲ ಅಂತಂದ್ರೆ ನಿನ್ಗೆ ಏನ್ ಬೇಕಮ್ಮ ದೇವ್ರ ಕೇಳಿ ದೇವ್ರ ಪ್ರತ್ಯಕ್ಷ ಆಗಿ ತಾಯಿ ನಿನ್ಗೆ ಏನ್ ಬೇಕು ಅಂತಂದ್ರೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅದಕ್ಕೇನು ಕೇಳಲ್ಲ. ಅದು ನಿಜವಾದಂತ ಪ್ರೀತಿ. ಆ ಪ್ರೀತಿ ನಮ್ಮಲ್ಲಿ ಬೆಳೆಸ್ಕೋಬೇಕು. ಆ ಪ್ರೀತಿ ಎಲ್ಲರ ಮೇಲೂ ಇರ್ಬೇಕು. ಆ ಪ್ರೀತಿ ಹೇಗಿರ್ಬೇಕು? ನಮ್ಮನ್ನು ಕಾಣುವಂತಹ ಎಲ್ಲರಲ್ಲಿ ಇರ್ಬೇಕು. ನಾನು ವೇದಮೂರ್ತಿ ಅವರು ಬರ್ತಾರೆ, KS ಬರ್ತಾರೆ, ವಕೀಲರು, ನಮ್ಮ NCS ಬರ್ತಾರೆ. ನಾನು ಒಂದು ಜಜ್ಮೆಂಟ್ ಮಾಡುವಾಗ ಆ ಫ್ಯಾಕ್ಟ್ಸ್ಗೆ ಸಂಬಂಧಪಟ್ಟಾಗಿ ನಂದೇ ಒಂದಂತ ತೀರ್ಮಾನ. ಗುಡ್ಸಲ್ ಮನೆಯಲ್ಲಿ ಬದಲಾವ್ ನೋಡಿ, ಏನಾದ್ರು ಇದೆ ಗುಡ್ಸಲ್ ಮನೆ ಅಂದ್ರೆ ನಾವು ಎಂತ ಮನೆಯಲ್ಲಿ ಮಲ್ಕೊಂಡಿದೀವಿ ಅಂತಲ್ಲ ಇಂಪಾರ್ಟೆಂಟು, ನಾವು ನಿದ್ದೆ ಮಾಡಿದ್ವ ಇವಾಗ ಇಂಪಾರ್ಟೆಂಟ್. ಅದಕ್ಕೆ ನಾವು ತೃಪ್ತಿ ಪಡ್ಬೇಕು. ನಾವು ಅದಕ್ಕೆ ತೃಪ್ತಿ ಮಾಡಿ ಪಡ್ಕೊಳ್ಳಿಲ್ಲ ಅಂತಂದ್ರೆ ನೀವು 10 ಕೋಟಿ ಕಟ್ಟು ಮನೆ ಕಟ್ಟಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ರಾತ್ರಿಯಿಂದ ಮತ್ತೆ ಬೆಳೆವರೆಗೂ ನೀನು ಅರಮನೆಯನ್ನ ಸುತ್ತಾಡ್ಕೊಂಡಿರೋದು ಯಾಕೆ ಅಂತಂದ್ರೆ ಯಾರಾದ್ರೂ ತಗೊಂಡು ಹೊಟ್ಟೋಗ್ತಾರೆ. ಇದಿದ್ರೆ ಸಂತೋಷ ಬರಲ್ಲ. ಈ 5 ನಮ್ಗೆ ಇರ್ಬೇಕು. ದೇವರಿಗೆ ಯಾವತ್ತು ನಾವು ಕೃತಜ್ಞತೆ ತೋರಿಸ್ಬೇಕು. ಏನಂತಂದ್ರೆ ದೇವರೇ ನನಗೇನ್ ಕೊಟ್ಟಿದ್ಯಾ ಸಾಕು, ಅದಕ್ಕೆ ನನ್ನ ತೃಪ್ತಿ ಇದೆ, ನನ್ಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ಯಾ, ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ಯಾ, ಮಾಡೋಕ್ಕೊಂದು ಕೆಲಸ ಕೊಟ್ಟಿದ್ಯಾ, ಸಾಕಪ್ಪ. ನಿನಗೇನ್ ಬೇಕು ಕೇಳೋ, ಅವ್ರಿಗೇನ್ ಬೇಕು ಅಂತ ಕೇಳೋ ಯಾರಾದ್ರೂ ಇದ್ದಾರ? ಯಾರು ಕೇಳಲ್ಲ. ನನಗೆ ಕೊಡು ನನಗೆ ಕೊಡು ಅಂತಾರೆ. ಅದಕ್ಕೆ ದೇವರು ನೀನ್ ಚೆನ್ನಾಗಿ. ನನಗೆ ಒಂದು ಪ್ರಶ್ನೆ, ಆ ಪ್ರಶ್ನೆ ನಿಮ್ಮ ಹತ್ರನೇ ಶೇರ್ ಮಾಡ್ಕೋಬೇಕು. ಯಾಕಂದ್ರೆ ಅಂತಂದ್ರೆ ನಾವೆಲ್ಲರೂ ದೇವರ ಮಕ್ಕಳು. ಇಲ್ಲಿರೋ ಈ ಕೊಠಡಿಯಲ್ಲಿ ಇರೋರೆಲ್ಲ ದೇವರ ಮಕ್ಕಳು ಅವ್ರ ಮಕ್ಕಳು. ನಮ್ಮಲ್ಲೇ ಜಗಳ ಮಾಡಿದ್ರೆ ದೇವರು ಇಷ್ಟಪಡ್ತಾನ? ಇಲ್ಲ. ದೇವರು ನಮ್ಮಲ್ಲೇ ಜಗಳ ಮಾಡೋದು ಇಷ್ಟ ಆಗಲ್ಲ. ನಾನು ಆ ಲಾಸ್ಟ್ ಕೂತಿರೋರ್ಗೆ ಏನೋ ಹೊಡೆದು ಸ್ವಾಮಿ ನನ್ನನ್ನು ಕಾಪಾಡು ಅಂತೆಲ್ಲ ಅವ್ರನ್ನ ಕೇಳಿದ್ರೆ ನಿಜವಾಗ್ಲೂ ದೇವರು ಮೆಚ್ತಾನ? ದೇವರಿಗೆ ಏನು ಇಷ್ಟ? ಹಾಗಾದ್ರೆ ದೇವರಿಗೆ ಇಷ್ಟ ಏನು ಅಂತಂದ್ರೆ ನಾವೆಲ್ಲರೂ ಸಹೋದರ ಸಹೋದರಿಯರಾಗಿ ಇರ್ಬೇಕು. ನಾವು ಎಲ್ಲರೂ ಸಹೋದರ ಸಹೋದರಿಯರಾಗಿ ಇಲ್ಲ ಅಂತಂದ್ರೆ ಈಸ್ ದಿ ಫಸ್ಟ್ ಪರ್ಸನ್ ಟು ಪನಿಷ್ ಅಸ್. ಹೇಳ್ತಾನೆ, ಕೋಪ ಬರುತ್ತೆ ಅವ್ರಿಗೆ. ಯಾಕಂದ್ರೆ ನಾನು ಹೇಗೆ ಮಗುನೋ ಇವರು ಅವ್ರ ಮಗುನೇ. ನಾನು ಇವ್ರನ್ನ ಏನಾದ್ರು ಅವ್ರು ಕೆಟ್ಟದ್ದು ಬಯಸಿದ್ರೆ ನನ್ನ ಸುಮ್ಮನೆ ಬಿಡ್ತಾರ ದೇವರು? ಮಕ್ಕಳನ್ನ ತಂದೆ ತಾಯಿ ನೋಡಿ, ಮಕ್ಕಳಲ್ಲಿ ಏನಾದ್ರು ಡಿಸ್ಪ್ಯೂಟ್ ಬಂದ್ರೆ ಬ್ಯಾಲೆನ್ಸ್ ಮಾಡ್ತಾರೆ. ಬ್ಯಾಲೆನ್ಸ್ ಮಾಡಿ ನೋಡ್ಕೊ, ತಪ್ಪು ಮಾಡಿರೋ ಮಗುನ ಪನಿಷ್ಮೆಂಟ್ ಕೊಡುತ್ತೆ ತಾಯಿ ತಂದೆ. ಅದಕ್ಕೆ ನಾವೆಲ್ಲರೂ ದೇವ್ರ ಮಕ್ಕಳಾದ್ರೆ ನಾವೆಲ್ಲರೂ ಒಬ್ಬರನ್ನ ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಅದನ್ನ ನಾವು ಬೆಳೆಸ್ಕೋಬೇಕು. ಇದು ಕಡಿಮೆ ಆಗ್ತಾ ಇದೆ ಸೊಸೈಟಿಯಲ್ಲಿ. ಯಾಕೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ರವೀಂದ್ರ ಹೇಳಿದ್ರು, ಒಂದು ಲೇಡಿ ಮೇಲೆ ಒಂದು ಅತ್ಯಾಚಾರ ನಡೆಯುತ್ತೆ. ತುಂಬಾ ಅದು ಏನು ಬಳಕೆನೇ ಅಸಹ್ಯ ಅನಿಸುತ್ತೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಸಹೋದರತ್ವ ಇಲ್ಲದೆ ಅವರಿಗೆ ನಾವು ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕು. ದಾರಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಅಣ್ಣ ತಮ್ಮನ ಜಗಳ ಇತ್ಯರ್ಥ ಮಾಡ್ಬೇಕಾ? ರಕ್ತ ಹಂಚ್ಕೊಂಡು ಹುಟ್ಟಿದೀವಿ ನಾವಿಬ್ಬರು. ಅವ್ರು ಯಾರೋ ದಾರಿಯಲ್ಲಿ ಹೋಗೋರು ನಮ್ಮ ಜಗಳನ್ನ ಇತ್ಯರ್ಥ ಮಾಡ್ಬೇಕಾ? ಅದು ಮಾಡಬಾರ್ದು. ನಮ್ಮಲ್ಲಿ ನಾವು ಅಣ್ಣ ತಮ್ಮಂದರಿಗೆ ನಾವು ಗೌರವ ಕೊಡಬೇಕು. ತಾಯಿಗೆ ಗೌರವ ಕೊಡಬೇಕು, ತಂದೆಗೆ ಗೌರವ ಕೊಡಬೇಕು, ನಮ್ಮ ಸಹೋದರಿಯರಿಗೆ ಗೌರವ ಕೊಡಬೇಕು. ಈ ಗೌರವ ಕೊಡೋದ್ರಿಂದ ನಮ್ಮ ಫ್ಯಾಮಿಲಿ ನಾವು ಉಳಿಸ್ಕೊಂಡ್ರೆ ನಿಜವಾಗ್ಲೂ ಈ ಪೀಸ್ ಅನ್ನೋದು ಬರುತ್ತೆ, ಏನು ಶಾಂತಿ ಅನ್ನೋದು ಬರುತ್ತೆ. ನೀವು ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು, ನೀವು ನನ್ನಲ್ಲಿರೋ ಎಲ್ಲ ಕೇಸ್ಗಳು, ಎಲ್ಲ ಪಾರ್ಟಿಷನ್ ಕೇಸ್ಗಳು, ತಮ್ಮ ಅಕ್ಕನ ಮೇಲೆ ಹಾಕೋದು, ಅಕ್ಕ ತಮ್ಮನ ಮೇಲೆ ಹಾಕೋದು, ಏನು ಆಸ್ತಿ ಸರಿಯಾಗಿ ಗೊತ್ತಿಲ್ಲ. ಈ ಅವ್ರವ್ರ ಇತ್ಯರ್ಥ ಮಾಡ್ಕೊಂಡ್ರೆ ಸರ್ ನಿಮಗೆ ಕೆಲಸ ಇಲ್ಲ ಅಂತ ಅನ್ಕೋಬಹುದು. ನೋಡಿ, ಕೇಳಿದ್ರಲ್ಲ ನಮ್ಮ ನ್ಯಾಯಾಧೀಶರು ಮಾತು. ಇನ್ನೂ ತುಂಬ ಮಾತಾಡೋ ಇದರಲ್ಲಿದ್ದರು ಅವರು. ತುಂಬ ಚೆನ್ನಾಗಿ ಹೇಳ್ತಾ ಇದ್ದರು. ಬಟ್ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು ಅಂತ ಹೇಳಿ ಅಕ್ಕರು ಮತ್ತು ಅಲ್ಲಿ ಹಿಂದ್ಗಡೆ ಇದ್ದವರೆಲ್ಲ ಅವ್ರಿಗೆ ಇದನ್ನು ಮಾಡಿದ್ಮೇಲೆ ಅವರು ಹೇಳಿದರು, ನನ್ನನ್ನು ಇನ್ನೊಂದ್ಸಲಿ ಯಾವಾಗಾದ್ರು ನೀವು ನನ್ನ ಕರೆಸಿದ್ರೆ ನನಗೆ
ಗಂಟೆ ಟೈಮಿನ ಅವಕಾಶ ಕೊಡಬೇಕು ಅಂತ ಹೇಳಿ ಬಿಟ್ಟರು ಅವರು. ಮತ್ತು ಇನ್ನೊಂದ್ಸಲ ಮಾತಾಡೋಣ ಅಂತ ತುಂಬ ಚೆನ್ನಾಗಿ ಮಾತಾಡಿದ್ರು. ತುಂಬ ಖುಷಿ ಆಯಿತು ಅವ್ರ ಮಾತು ಕೇಳಿ. ಸರಳವಾದ ಭಾಷೆಯಲ್ಲಿ, ಅಂದರೆ ಎಲ್ರಿಗೂ ಅರ್ಥ ಆಗೋ ಥರ ಭಾಷೆಯಲ್ಲಿ ಮಾತಾಡಿದ್ರಲ್ಲ, ಅದು ತುಂಬ ಮೇಯ್ನ್ ಇಂಪಾರ್ಟೆಂಟು. ಅದಾದಮೇಲೆ ಅಲ್ಲಿ ಬಂದಿರತಕ್ಕಂಥ ಎಲ್ರಿಗೂ, ದೊಡ್ಡಕ್ಕವ್ರಿಗೂ ಮತ್ತು ನೆರೆದಿರ್ತಕ್ಕಂಥ ಎಲ್ಲರಿಗೂ, ಬಂದಿರತಕ್ಕಂಥ ಎಲ್ಲ ಗೆಸ್ಟ್ಗಳಿಗೂ ಸನ್ಮಾನವನ್ನು ಮಾಡಲಾಯಿತು. ನ್ಯಾಯಾಧೀಶರಿಂದನೇ ಸನ್ಮಾನ ಮಾಡಿಸಿದ್ರು ಎಲ್ರಿಗೂ, ಎಲ್ಲ ಸನ್ಮಾನ ಸ್ವೀಕರಿಸಿದರು. ಈ ಥರ ಕಾರ್ಯಕ್ರಮ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮೂಡಿ ಬಂತು ಕಾರ್ಯಕ್ರಮದಲ್ಲಿ ರಾಖಿ ಅಣ್ಣವ್ರಿಗೆಲ್ಲ ರಾಖಿ ಕಟ್ಟಿದ ಮೇಲೆ ಅಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ, ಮಹಿಳೆಯರಿಗೂ, ಮಕ್ಕಳಿಗೂ, ಅಣ್ಣವರಿಗೂ, ಎಲ್ಲರೂ ದೊಡ್ಡಕ್ಕವ್ರಿಗೂ, ಮತ್ತು ಓಂ ಶಾಂತಿ ಇನ್ನೊಬ್ಬರು ಅಕ್ಕರಿದ್ದಾರಲ್ಲ ಅವರು, ಸ್ನೇಹಕರು ಎಲ್ಲ ಸೇರಿ ಎಲ್ಲ ಅಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ರಾಖಿ ಕಟ್ಟಿದರು. ರಾಖಿ ಕಟ್ಟಿ ಪ್ರಸಾದ ಕೊಟ್ಟರು. ಪ್ರಸಾದ ಕೊಡೋದಲ್ಲದೆ ಮತ್ತು ಇನ್ನೊಂದು ಊಟದ ವ್ಯವಸ್ಥೆನೂ ಮಾಡಿದರು. ಬ್ರಹ್ಮ ಭೋಜನ ಅಂತ ಹೇಳ್ತಾರಲ್ಲ, ಊಟದ ವ್ಯವಸ್ಥೆ, ಪುಳಿಯೋಗರೆ, ಮೊಸರನ್ನ, ಈ ಥರದ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಸಂಜೆ ಎಲ್ಲ ಪ್ರಸಾದ ವ್ಯವಸ್ಥೆನ ಈ ಥರ ಎಲ್ರಿಗೂ ಮಾಡಿ, ಎಲ್ರಿಗೂ ಸನ್ಮಾನವನ್ನು ಮಾಡಿ ಹೊರಟರು. ನಂತರ ನ್ಯಾಯಾಧೀಶರು, ನಾವೇನು ಅಂದ್ಕೊಂಡ್ಬಿಟ್ಟಿದ್ವಿ ಅಂದರೆ, ನ್ಯಾಯಾಧೀಶರು ಅಂದರೆ ಅವರು ಜಡ್ಜ್ ಅಲ್ವಾ, ಅವರು ಯಾರ ಹತ್ರನೂ ಮಾತಾಡಲ್ಲ, ಅವರು ಜನಗಳ ಹತ್ರ ಮಿಂಗಲ್ ಆಗಲ್ಲ, ಅವ್ರಿಗೆ ಅವ್ರದ್ದೇ ಆದ ಬೇರೆ ಸ್ಥಾನಮಾನ ಇದೆ, ಈ ಥರದ್ದು ಅಂದ್ಕೊಂಡ್ಬಿಟ್ಟಿದ್ದೆ. ನನ್ನ ಅಭಿಪ್ರಾಯದಲ್ಲಿ ಈ ಥರ ಇತ್ತು ಜಡ್ಜ್ ಅಂದರೆ. ನಿಮಗೂ ಎಲ್ಲ ಹಾಗೆ ಇತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಮಗಳು ಹೇಳಿದ್ಲು ಒಂದ್ಸಲಿ, ಅಮ್ಮ NSS ಕ್ಯಾಂಪಿಗೆ ಜಡ್ಜ್ನ ಕರೆಸಿದ್ರಮ್ಮ, ತುಂಬ ಚೆನ್ನಾಗಿ ಮಾತಾಡಿದರು. NSS ಕ್ಯಾಂಪಲ್ಲಿ ಜಡ್ಜು ಚೆನ್ನಾಗಿ ಮಾತಾಡಿ ಮತ್ತು ತೆಳಗಡೆ ಅದೇ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಮತ್ತು ತೆಳಗಡೆ ಬಂದು ಮಾತಾಡಿಸಿ ನಮಗೆಲ್ಲ ತುಂಬ ಇದನ್ನೆಲ್ಲ ಪುಷಪ್ ಅಂದರೆ ಮೋಟಿವೇಶನಲ್ ಥರ ಹೇಳಿ ಹೋಗಿದ್ರು ಅಂತ. ಇವತ್ತು ಅವರು ನೋಡಿದ್ರೆ ಹೌದು ಅನಿಸುತ್ತೆ, ಅವ್ರು ಅಷ್ಟೆಲ್ಲ ಮಿಂಗಲ್ ಆಗ್ತಾರೆ, ಅಷ್ಟೆಲ್ಲ ಮಾಡಿದ್ದಾರೆ ಅಂತ ಅನ್ಕೋತೀನಿ ನಾನು. ಅವ್ರು ಮಾತಾಡೋದೆಲ್ಲ ಕೇಳಿದರೆ ಖುಷಿಯಾಯಿತು. ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಮೇಯ್ನ್ ಇಂಪಾರ್ಟೆಂಟ್ ಜಡ್ಜ್ ಕೇಳಿದ್ದು, ಮತ್ತು ಶಿವಬಾಬನ ಆಶೀರ್ವಾದ ಪಡೆದಿದ್ದು.